ನೋಡಿ, ಒಂದ್ ಕಡೆ ಚಳಿಗಾಲದ ಅಧಿವೇಶನ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕುರ್ಚಿಯ ಕದನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಇಬ್ಬರು ನಾಯಕರು ಮಾತ್ರ ಅಲ್ವೇ ಅಲ್ಲ. ಸಿಎಂ ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಲ್ಲ, ಅವರ ಬಣದ ಮಧ್ಯೆ ಆಗ್ತಾ ಇರೋ ಫೈಟು. ಅವತ್ತೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರಾಗೋದಿಲ್ಲ. ಅವರ ಬಣದ ಒಂದಷ್ಟು ಜನ ಶಾಸಕರು ಸಚಿವರು ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ಬ್ರೇಕ್ ಬೀಳಬೇಕು, ಎಚ್ಚರಿಕೆ ಯಾಕೆ ಕೊಡಲಿಲ್ಲ ಅಂತಂದರೆ ಅದು ಅವರವರ ಅಭಿಪ್ರಾಯ ಅಂತ ಸುಮ್ಮನಾಗೋದು. ಈಗ ಮತ್ತೆ ಅವರ ಬಣದ ಮಧ್ಯೆನೇ ಫೈಟ್ ಆಗ್ತಾ ಇದೆ ನೋಡಿ. ಮತ್ತೆ ಸಿಎಂ ಬದಲಿಗೆ ವರಿಷ್ಠರು ಸದ್ಯ ಒಪ್ಪಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ಬಿಟ್ರು. ಈಗ ಇದೇ ಹೇಳಿಕೆಯಿಂದ ಮತ್ತೆ ಸಂಚಲನ ಶುರುವಾಗಿದೆ. ಇದಾಯ್ತಲ್ಲ, ಒಂದು ಕಡೆ ಆಯ್ತಲ್ಲ, ಮತ್ತೊಂದು ಕಡೆ ಡಿ ಕೆ ಬಣ ಏನು ಹೇಳ್ತಾ ಇದೆ ಗೊತ್ತಾ? ಜನವರಿ 9ನೇ ತಾರೀಕಿನ ತನಕ ಕಾಯ್ರಿ ನೋಡಿ, ಕಾದ್ ನೋಡಿ 9ನೇ ತಾರೀಕು ತನಕ ಅಂತ. ರಾಜ್ಯ ನಾಯಕರ ಚಿತ್ತ ಹೈಕಮಾಂಡ್ ತೀರ್ಮಾನದತ್ತ ನೆಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ನಂತರವೂ ಕೂಡ ಯಾಕೆ ಇವರ ಬಣದವರು ಇದರ ಬಗ್ಗೆ ಚರ್ಚೆ ಮಾಡಬೇಕು? ಯತೀಂದ್ರ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಜೊತೆಗೆ ಡಿ ಕೆ ಶಿವಕುಮಾರ್ ಬಣದ ಒಂದಷ್ಟು ಜನ ನಾಯಕರು ಏನು ಹೇಳಿದ್ರು, ಬನ್ನಿ ತೋರಿಸ್ತೀನಿ. ಕೊಟ್ಟಿದ್ರೆ ನಮ್ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ, ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ಕೂಡ ಇದೆ ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಒಗ್ಗಟ್ಟಂತೂ ಇದೆ. ಈಗ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು ಡಿ ಸಿ ಎಂ ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳಿ. ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಹೇಳಿಕೆಯನ್ನು ಕೊಟ್ಟಿದ್ರೆ ನಮ್ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ನಾನು ಅವತ್ತೇ ಕೇಳಿದೆ, ಗೊಂದಲ ಮಾಧ್ಯಮ ಸೃಷ್ಟಿ ಮಾಡ್ತಾ ಇರೋದಲ್ಲ ಅಥವಾ ಜನ ಅಂದ್ಕೊಂಡಿರೋದಲ್ಲ, ಕಾಂಗ್ರೆಸ್ನ ಹಲವು ನಾಯಕರೇ ಹೇಳಿಕೆ ಕೊಡುವಂಥ ಮೂಲಕ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಈಗ ಮತ್ತೊಂದು ಸಿಎಂ ಪುತ್ರ ಯತೀಂದ್ರ ಅವರು ಈ ಹಿಂದೆಯೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿದರೆ ಈಗ ಮತ್ತೊಮ್ಮೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಡಿ ಕೆ ಬಣದ ಕೌಂಟರ್ ಏನು? ಶರತ್, ಇಲ್ಲಿ ಪ್ರಶ್ನೆಗಳಿರ್ತಕ್ಕಂಥದ್ದು ಗೊಂದಲ ಯಾರು ಸೃಷ್ಟಿ ಮಾಡ್ತಿರೋಂಥದ್ದು ಮೊದಲ ವಿಚಾರ. ಯಾಕಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಸೇರಿ ಹಲವಾರು ಬಾರಿ ಹೇಳಿಕೆಗಳನ್ನು ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಂತ ವಿಚಾರ ಸಿಎಂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡಿಬಿಡುತ್ತೆ ಅಂತ ಹೇಳಿ. ಆದರೆ ಪೂರ್ಣಾವಧಿ ಸಿಎಂ ಚರ್ಚೆಗಳನ್ನು ಮಾಡಬಾರದು, ಅದೇ ಕೂಡ ಡಿ ಕೆ ಸಿಎಂ ಆಗ್ತಿರೋಂತ ಕೂಡ ಚರ್ಚೆ ಮಾಡಬಾರದು ಅಂತಲೇ ಹೈಕಮಾಂಡ್ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದೆ. ಆದ್ರೂ ಕೂಡ ಕೆಲವು ಶಾಸಕರುಗಳು ಕೇಳ್ತಾ ಇಲ್ಲ. ಅದೇ ರೀತಿ ಇವತ್ತು ಕೂಡ ಸದನದಲ್ಲೂ ಕೂಡ ಇದೇ ವಿಚಾರವನ್ನು, ಯಾಕಂದ್ರೆ ಸದನ ಹೊರಭಾಗದ ಯತೀಂದ್ರ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯರಾಗಿರ್ತಾರೆ ಅಂತೇಳಿ ಹೇಳೋದ್ರ ಮೂಲಕವಾಗಿ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಯಾವುದೇ ರೀತಿ ಗೊಂದಲಗಳಿರಲಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಬಳಿಕವಾಗಿ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ. ಸಿಎಂ ಸಿದ್ದರಾಮಯ್ಯ ಗೊತ್ತಿಲ್ಲ, ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ತಾವೇ ಮುಂದುವರಿತಾರಂತೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ಮತ್ತೆ ಪುನಃ ಒಂದು ಬದಲಾವಣೆ ಚರ್ಚೆಗಳು ಶುರುವಾಗಿದೆ. ಹೀಗಾಗಿ ಮತ್ತೆ ಪುನಃ ಈಗ ಡಿ ಕೆ ಶಿವಕುಮಾರ್ ಟೀಮ್ ಕೂಡ ಕೌಂಟರ್ ಅನ್ನು ಕೊಡ್ತಾ ಇದೆ. ಯಾಕಂತ ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜನವರಿ 9ರ ಡೆಡ್ ಲೈನ್ ಅಂತೇಳಿ. ಹೀಗಾಗಿ ಎಲ್ಲರಿಗೂ ಕೂಡ ಒಂದೊಂದು ಇನ್ಸೈಡ್ಗಳಂತ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಕೂಡ ಇನ್ಸೈಡ್ಗಳಿದೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಇನ್ಸೈಡ್ ಇದೆ. ಡಿ ಕೆ ಶಿವಕುಮಾರ್ ಇನ್ಸೈಡ್ ಅವರು ಆಪ್ತನಿಗೂ ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಈ ಇನ್ಸೈಡ್ ಇದೆಯಲ್ಲ, ಇದೆಲ್ಲವೂ ಕೂಡ ಒಂದು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಏನಂತ ಹೇಳಿದ್ರೆ ಜನವರಿ 9ರವರೆಗೂ ಕೂಡ ನಾವು ಕಾಯೋಣ. ಯಾಕಂದ್ರೆ ಇವತ್ತು ಆಗಬೇಕು, ನಾಳೆ ಬೆಳಗ್ಗೆನೇ ಆಗಬೇಕು ಅಂದ್ರೆ ಆಗೋದಿಲ್ಲ. ಹೀಗಾಗಿ ಒಂದು ಸಭೆ ಸದನ ಮುಗಿದುಕೊಳ್ಳೆ, ಸದನ ಈಗ 19ನೇ ತಾರೀಕಿಗೆ ಸದನ ಮುಗಿತದೆ. ಅದಾದ ಬಳಿಕವಾಗಿ ಒಂದು ಸದನ ಶುರುವಾದ ಮುಗಿದ ಬಳಿಕವಾಗಿ ದೆಹಲಿಗೆ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾವಾಗ ಅಧಿಕಾರದಿಂದ ನಿಲ್ಲಬೇಕು, ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಎಲ್ಲಾ ವಿಚಾರ ಸಂಬಂಧಪಟ್ಟ ಕ್ಲಾರಿಟಿ ಸಿಗುತ್ತೆ. ಈ ಕ್ಲಾರಿಟಿ ಅನ್ವಯ ಅಂತೆ ಜನವರಿ 9ಕ್ಕೆ ನಾನು ಸಿಎಂ ಆಗ್ತೀನಿ ಅಂತೇಳಿ ಸಿಎಂ ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಅವರೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಅವರು ಈಗ ಈ ಹೇಳಿಕೆಯನ್ನು ಯಾಕೆ ಕೊಡಬೇಕಿತ್ತು? ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕೊಟ್ಟಂತ ಹೇಳಿಕೆಗಳು ಓಕೆ, ಮತ್ತೆ ಪುನಃ ಇದೇ ರೀತಿ ಪದೇ ಪದೇಗಳು ಹೈಕಮಾಂಡ್ ವಿವೇಚನೆಗೂ ಕೂಡ ಬಿಡದೆ ತಾವೇ ನಿರ್ಧಾರ ಹೇಳುವಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳಬೇಕಿತ್ತು ಅಂತ ಕೌಂಟರ್ ಅನ್ನ ಮಾಡ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.